ದೇವೇಗೌಡರ ನಿವಾಸದಿಂದ ಹೊರಟಂತಹ ರೇವಣ್ಣ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, ಮೊದಲನೇದಾಗಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ರೇವಣ್ಣ ಅವರು ಭೇಟಿ ನೀಡಿದ್ದು, ಸೊ ಅಲ್ಲಿನ ಚಿತ್ರಣವನ್ನ ವಿವರಿಸೋದಾದ್ರೆ. ಶ್ವೇತಾ, ಖಂಡಿತವಾಗಿ ಕೂಡ ಹೌದಂದ್ರೆ ಪ್ರಮುಖವಾಗಿ ಈಗ ಏನು ದೇವಸ್ಥಾನದ ಮುಂಭಾಗದಲ್ಲಿ ಈಗಾಗಲೇ ಏನು ದೇವಸ್ಥಾನದ ಒಳಭಾಗದಲ್ಲಿ ಈಗಾಗಲೇ ಪೂಜಾ ಕೈಂಕರ್ಯಗಳನ್ನ ಕೂಡ ಎಚ್ ಡಿ ರೇವಣ್ಣ ಅವರು ನಡೆಸ್ತಾ ಇರ್ತಕ್ಕಂಥಂದ್ರೆ ಏನು ಬಿಡುಗಡೆ ಆದ ನಂತರ ದೇವೇಗೌಡರ ಮನೆಗೆ ಹೋಗಿ ಅಲ್ಲಿ ಆ ದೇವೇಗೌಡರ ಆಶೀರ್ವಾದವನ್ನು ಪಡೆದು ನೇರವಾಗಿ ಒಂದು ದೇವಸ್ಥಾನಕ್ಕೆ ಬಂದಿರತಕ್ಕಂಥ ದೇವಸ್ಥಾನದ ಒಳಗಡೆ ಪೂಜೆಯನ್ನು ಸಲ್ಲಿಸಿ ನಂತರ ಮೈಸೂರಿನತ್ತ ಹೋಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಸಿಗ್ತಾ ಇರ್ತಕ್ಕಂಥ. ಇನ್ನ ಒಳಭಾಗದಲ್ಲಿ ಕೂಡ ಅಂದ್ರೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಂತಹ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಅವರ ಬೆಂಬಲಿಗರಿಗೆ ಒಳಭಾಗದಲ್ಲಿ ಅವಕಾಶ ಕೊಡದಂತೆ ಎಚ್ಚರಿಕೆ ವಹಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿರ್ತಕ್ಕಂಥ. ಪ್ರಮುಖವಾಗಿ ಈಗಾಗಲೇ ಏನು ಇದು ಪೂಜಾ ಸಮಯ ಅಲ್ಲ, ಅಂದ್ರೆ ನಿಗದಿತ ಸಮಯ ಇರುತ್ತೆ 5:15 ನಂತರ ಒಂದು ಪೂಜಾ ಕೈಂಕರ್ಯಗಳನ್ನ ಮಾಡಲಾಗುತ್ತೆ. ಆದ್ರೆ ವಿಶೇಷವಾಗಿ ಎಚ್ ಡಿ ರೇವಣ್ಣ ಅವರು ಅಂದ್ರೆ ಬಿಡುಗಡೆ ಆದ ನಂತರ ಇಲ್ಲಿ ಒಂದು ಕರೆಯನ್ನ ಮಾಡಿ ಹೇಳಲಾಗಿತ್ತು, ಅಂದ್ರೆ ದೇವಸ್ಥಾನಕ್ಕೆ ಬರ್ತೀವಿ, ಬಂದು ಪೂಜೆನ ಸಲ್ಲಿಸ್ತೀವಿ ಅನ್ನೋದನ್ನ ಹೇಳಲಾಗಿತ್ತು. ಹಾಗಾಗಿ ಅವರಿಗೆ ವಿಶೇಷವಾದಂತಹ ಪೂಜೆನ ಮಾಡಲಿಕ್ಕೆ ಇಲ್ಲಿ ಏನು ಅರ್ಚಕರು ಕೂಡ ಒಳಭಾಗದಲ್ಲಿ ಇರ್ತಕ್ಕಂಥ ಪೂಜೆಯನ್ನ ಮಾಡಿ ನಂತರ ಅವರು ಇಲ್ಲಿಂದ ಮೈಸೂರಿಗೆ ಹೋಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ. ಶ್ವೇತಾ, ಓಕೆ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಈಗ ಪೂಜೆ ನಡೀತಾ ಇದೆ. ಇದಾದ ನಂತರ ರೇವಣ್ಣ ಅವರ ನೆಕ್ಸ್ಟ್ ಪ್ಲಾನ್ ಏನು ಅಂತ, ಇಲ್ಲಿಂದ ಎಲ್ಲಿಗೆ ತೆರಳ್ತಾ ಇದ್ದಾರೆ? ಶ್ವೇತಾ, ಪ್ರಮುಖವಾಗಿ ಈ ಒಂದು ದೇವಸ್ಥಾನದ ನಂತರ ಮತ್ತೆ ಮನೆಗೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಅದಾದ ನಂತರ ಅಂದ್ರೆ ಮೈಸೂರಿಗೆ ತೆರಳಿ ಮೈಸೂರಿನಲ್ಲಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಅಲ್ಲಿ ಪೂಜೆಯನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋ ಒಂದು ಕಡೆ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥ. ಪ್ರಮುಖವಾಗಿ ಸದ್ಯ ಯಾವುದೇ ರೀತಿಯಂತ ಗುಟ್ಟನ್ನ ಸದ್ಯವನ್ನು ಬಿಟ್ಕೊಟ್ಟಿಲ್ಲ. ಯಾಕಂದ್ರೆ ಈಗ ತಾನೇ ಹೊರಗಡೆ ಬಂದಿದ್ರೆ ಕುಟುಂಬಸ್ಥರನ್ನ ಅಂದ್ರೆ ದೇವೇಗೌಡರ ಆಶೀರ್ವಾದನ ಪಡ್ಕೊಂಡಿದ್ರೆ ನಂತರ ದೇವಸ್ಥಾನಕ್ಕೆ ಬಂದಿರತಕ್ಕಂಥ. ಸದ್ಯ ದೇವಸ್ಥಾನದ ಒಳಭಾಗದಲ್ಲಿ ಪೂಜಾ ಕೈಂಕರ್ಯಗಳನ್ನ ಮಾಡಿ ನಂತರ ಏನು ಮೈಸೂರಿಗೆ ಹೋಗುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಅಲ್ಲಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಬರ್ಬೋದು ಅನ್ನೋ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋದನ್ನ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು. ಈಗ ಒಳಭಾಗದಲ್ಲಿ ಎಚ್ ಡಿ ರೇವಣ್ಣರವರು ಪೂಜೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಅಭಿಮಾನಿಗಳು ಯಾರು ಕೂಡ ಅಂದ್ರೆ ಹಿಂದೆ ಫಾಲೋ ಮಾಡದಂತೆ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರನ್ನ ಕೂಡ ಈಗಾಗಲೇನು ಎಲ್ಲಿ ಹೋಗ್ತಾರೆ ಅಲ್ಲಿ ಆ ಒಂದು ಲೋಕಲ್ ಠಾಣೆಗಳಿಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ, ಅಲ್ಲಿ ಬಿಗಿ ಬಂದೋಬಸ್ತನ್ನ ಮಾಡ್ಕೊಳ್ಳಿಕ್ಕೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೇ ಹೋದ್ರೂ ಕೂಡ ಅಲ್ಲಿಗೆ ಪೊಲೀಸರನ್ನ ನಿಯೋಜನೆ ಆಗ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.